ನಮ್ಮ ರಾಜೀನಾಮೆಯಿಂದ ಇಬ್ಬರಿಗೆ ಅಧಿಕಾರ ಸಿಕ್ಕಿದೆ ಅಂತ ಹೇಳಿ ಬಿಎಸ್ ಯಡಿಯೂರಪ್ಪ ಅವರು ಸಿಎಂ ಆಗಿದ್ದಾರೆ, ಸಿದ್ದರಾಮಯ್ಯ ಅವರು ವಿಪಕ್ಷ ನಾಯಕರಾಗಿದ್ದಾರೆ ಅಂತ ಹೇಳಿದ್ದಾರೆ. ಬಿಸಿ ಪಾಟೀಲ್ ಅವರು ಈಗಾಗಲೇ ಹಿರೇಕೆರೂರಿನ ಬಿಜೆಪಿಯ ಅಭ್ಯರ್ಥಿಯಾಗಿರುವಂತಹ ಬಿಸಿ ಪಾಟೀಲ್ ಇವತ್ತು ಬಿಜೆಪಿಯ ಪ್ರಚಾರ ಸಭೆಯಲ್ಲಿ ಹೇಳಿದ್ದಾರೆ, ನಾವು ಕೊಟ್ಟಂತಹ ರಾಜೀನಾಮೆಯಿಂದ ಇಬ್ಬರಿಗೆ ಅಧಿಕಾರ ಸಿಕ್ಕಿದೆ. ಅದರಲ್ಲಿ ಒಂದು ಬಿಎಸ್ ಯಡಿಯೂರಪ್ಪ ಅವರು ಸಿಎಂ ಆಗಿರೋದು, ಇನ್ನೊಂದು ವಿಪಕ್ಷ ನಾಯಕರಾಗಿರೋದು ಸಿದ್ದರಾಮಯ್ಯ ಅವರಿಗೂ. ಸೊ ಇಬ್ಬರಿಗೂ ಕೂಡ ಅಧಿಕಾರ ಸಿಕ್ಕಿದೆ. ಬಿಜೆಪಿ ಪ್ರಚಾರ ಸಭೆಯಲ್ಲಿ ಬಿಸಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದು, ಹಿರೇಕೆರೂರಿನ ಹಂಸಭಾವಿಯಲ್ಲಿ ಬಿಜೆಪಿಯ ಪ್ರಚಾರ ಸಭೆಯಲ್ಲಿ ಹೇಳಿಕೆ ನೀಡಿದ್ದಾರೆ. ಮೈತ್ರಿ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರಿಗೆ ಯಾವುದೇ ಸೌಲಭ್ಯವೂ ಇರಲಿಲ್ಲ. ಈಗ ಸಿದ್ದರಾಮಯ್ಯ ಅವರಿಗೆ ಸರ್ಕಾರಿ ಕಾರು, ಬಂಗಲೆ ಎಲ್ಲವೂ ಸಿಕ್ಕಿದೆ. ನಮ್ಮ ರಾಜೀನಾಮೆಯಿಂದ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಬಿಜೆಪಿ ಪ್ರಚಾರ ಸಭೆಯಲ್ಲಿ ಬಿಸಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತು ಬಿಜೆಪಿಯ ಪ್ರಚಾರ ಸಭೆಯಲ್ಲಿ ಬಿಸಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದು, ನಾವು ಕೊಟ್ಟಂತಹ ರಾಜೀನಾಮೆಯಿಂದ ಇಬ್ಬರಿಗೆ ಅಧಿಕಾರ ಬಂದಿದೆ. ಅದು ಒಂದು ಸಿಎಂ ಬಿಎಸ್ ಯಡಿಯೂರಪ್ಪ ಅವರಿಗೆ ಸಿಎಂ ಹುದ್ದೆ ಸಿಕ್ಕಿರೋದು, ಇನ್ನೊಂದು ವಿಪಕ್ಷ ನಾಯಕನಾಗಿ ಈಗ ಇರುವಂತಹ ಸಿದ್ದರಾಮಯ್ಯ ಅವರಿಗೆ ವಿಪಕ್ಷ ನಾಯಕ ಪಟ್ಟ ಸಿಕ್ಕಿರೋದು. ಸೊ ಇವೆರಡೂ ಕೂಡ ನಮ್ಮ ರಾಜೀನಾಮೆಯಿಂದ ಆಗಿದೆ. ಈ ಹಿಂದೆ ಮೈತ್ರಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಿಗೆ ಏನು ಸೌಲಭ್ಯ ಇರಲಿಲ್ಲ. ಈಗ ಸರ್ಕಾರಿ ಕಾರು, ಬಂಗಲೆ ಸಿಕ್ಕಿದೆ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ್ರೆ ಒಂದು ಕಡೆ, ಇನ್ನೊಂದು ಕಡೆ ನಮ್ಮ ಸಿದ್ದರಾಮಯ್ಯನವರಿಗೂ ಅಧಿಕಾರ ಕೊಟ್ಟಿದ್ದೇವೆ. ನಾವು 2018ರಿಂದ ಸಿದ್ದರಾಮಯ್ಯನವರಿಗೆ ಅಧಿಕಾರ ಇರಲಿಲ್ಲ. ನಾವು ರಾಜೀನಾಮೆ ಕೊಟ್ಟಿದ್ರಿಂದ ಅವರು ಒಂದು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಸರ್ಕಾರಿ ಬಂಗ್ಲೆ ಕೊಟ್ಟಿದೆ, ಸರ್ಕಾರಿ ಕಾರು ಸಿಕ್ಕಿದೆ. ಅದು ನೋಡಿ ಅವ್ರದ್ದು ಅದೃಷ್ಟ ಇದರಲ್ಲಿ. ನಾವು ಯಾರು ಮಾಡಿಲ್ಲ. ಕಾಂಗ್ರೆಸ್ ಮೋಸ ಮಾಡಿ, ಎಲ್ಲಿ ಕಾಂಗ್ರೆಸ್ ಮೋಸ ಮಾಡಿ ಮುಖ್ಯಮಂತ್ರಿಗಳಾಗಿದ್ದಂತವ್ರು ಪಾಪ ಅವ್ರ ಮನೆ ಇಲ್ಲ, ಅವ್ರ ಸರ್ಕಾರಿ ಬಂಗ್ಲೆ ಇಲ್ಲ ಅಂತ ಹೇಳಿ ಇವತ್ತು ಅವ್ರಿಗೆ ಸರ್ಕಾರಿ ಬಂಗ್ಲೆ, ಸರ್ಕಾರಿ ಕಾರ್ ಕೊಡ್ಬೇಕು ಅಂತ ಹೇಳಿ ನಮ್ಮ ರಾಜೀನಾಮೆಯಿಂದ ಅವರು ಕೂಡ ಇವತ್ತು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಒಂದು ರಾಜೀನಾಮೆ ಪತ್ರಕ್ಕೆ ಹಿರೇಕೆರೂರು ತಾಲೂಕಿನ ಜನರ ಒಂದು ಶಕ್ತಿಗೆ ಎಷ್ಟು ಶಕ್ತಿ ಇದೆ ಅಂತ ಹೇಳಿ ನೀವು ವಿಚಾರ ಮಾಡಿ. ನಾವು ರಾಜೀನಾಮೆ ಕೊಟ್ಟಿದ್ರಿಂದ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ್ರೆ ಒಂದು ಕಡೆ, ಇನ್ನೊಂದು ಕಡೆ ನಮ್ಮ ಸಿದ್ದರಾಮಯ್ಯನವರಿಗೂ ಅಧಿಕಾರ ಕೊಟ್ಟಿದ್ದೇವೆ. ನಾವು 2018ರಿಂದ ಸಿದ್ದರಾಮಯ್ಯನವರಿಗೆ ಅಧಿಕಾರ ಇರಲಿಲ್ಲ. ನಾವು ರಾಜೀನಾಮೆ ಕೊಟ್ಟಿದ್ರಿಂದ ಅವರು ಒಂದು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಸರ್ಕಾರಿ ಬಂಗ್ಲೆ ಕೊಟ್ಟಿದೆ, ಸರ್ಕಾರಿ ಕಾರು ಸಿಕ್ಕಿದೆ. ಅದು ನೋಡಿ ಅವ್ರದ್ದು ಅದೃಷ್ಟ ಇದರಲ್ಲಿ. ನಾವು ಯಾರು ಮಾಡಿಲ್ಲ. ನಾಮಪತ್ರ ಸಲ್ಲಿಕೆ ವೇಳೆ ಎಚ್ಡಿ ರೇವಣ್ಣ ವಾಸ್ತು ಪಾಠವನ್ನ ಮಾಡಿದ್ದಾರೆ. ಬಲಗಾಲಿಟ್ಟು ಒಳಗಡೆ ಹೋಗಿ ಅಂತ ಹೇಳಿ ಎಚ್ಡಿ ರೇವಣ್ಣ ಅವರು ವಾಸ್ತು ಪಾಠವನ್ನ ಮಾಡಿರೋದು. ಹುಣಸೂರಲ್ಲಿ ನಾಮಪತ್ರ ಸಲ್ಲಿಕೆ ವೇಳೆ ವಕೀಲರಿಗೆ ಪಾಠವನ್ನ ಮಾಡಿದ್ದಾರೆ. ಎಚ್ಡಿ ರೇವಣ್ಣ ಅವರಿಗೆ ವಾಸ್ತು ಮುಹೂರ್ತ ಅಂದ್ರೆ ಎಷ್ಟು ಇಷ್ಟ ಅನ್ನೋದು ಎಲ್ರಿಗೂ ಕೂಡ ಗೊತ್ತು. ಅದರ ಮೇಲೆ ನಂಬಿಕೆ ಎಷ್ಟಿದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಅದೇ ರೀತಿಯಲ್ಲಿ ನಾಮಪತ್ರ ಸಲ್ಲಿಕೆ ವೇಳೆ ಎಚ್ಡಿ ರೇವಣ್ಣ ಅವರು ಇವತ್ತು ವಾಸ್ತು ಪಾಠವನ್ನ ಮಾಡಿದ್ದಾರೆ. ಹುಣಸೂರಲ್ಲಿ ನಾಮಪತ್ರ ಸಲ್ಲಿಕೆ ವೇಳೆ ವಕೀಲರಿಗೆ ವಾಸ್ತು ಪಾಠವನ್ನ ಮಾಡಿರುವಂತಹ ಎಚ್ಡಿ ರೇವಣ್ಣ ಅವರು ಜೆಡಿಎಸ್ ಅಭ್ಯರ್ಥಿ ಸೋಮಶೇಖರ್ ನಾಮಪತ್ರ ಸಲ್ಲಿಕೆಯ ವೇಳೆ ಈ ರೀತಿಯಾದಂತಹ ವಾಸ್ತು ಪಾಠವನ್ನ ಮಾಡಿದ್ದಾರೆ. ಎಡಗಾಲಿಟ್ಟು ಚುನಾವಣಾ ಅಧಿಕಾರಿ ಕಚೇರಿಯ ಒಳಗೆ ಹೋಗಿದ್ರು ಲಾಯರ್ ಅವರು. ಸೊ ವಕೀಲರನ್ನ ಎಳೆದು ಹೊರ ಕರೆತಂದು ಬಲಗಾಲಿಟ್ಟು ಹೋಗಿ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರ್ಯಕ್ಕೆ ಹೋಗುವಂತ ಸಂದರ್ಭದಲ್ಲಿ ಅಥವಾ ಎಲ್ಲೋ ನಾವು ಯಾವುದೇ ಕಾರ್ಯ ಮಾಡುವಂತ ಸಂದರ್ಭದಲ್ಲಿ ಬಲಗಾಲಿಟ್ಟು ಅಥವಾ ಶುಭವನ್ನ ಮಾಡುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಎಚ್ಡಿ ರೇವಣ್ಣ ಅವರು ಒಳಗೆ ಹೋದಂತಹ ಬೆಂಬಲಿಗರನ್ನು ಹೊರಕರೆದು ಮತ್ತೆ ಅವರನ್ನ ಒಳಗೆ ಕಳುಹಿಸಿದಂತಹ ಘಟನೆ ನಡೆದಿದೆ. ಎಲ್ಲರನ್ನ ನೀವು ಬಲಗಾಲಿಟ್ಟು ಒಳಗೆ ಹೋಗಿ ಅಂತ ಹೇಳಿ ಎಚ್ಡಿ ರೇವಣ್ಣ ಹೇಳಿದ್ದು. ನಾಮಪತ್ರ ಸಲ್ಲಿಕೆಯ ವೇಳೆ ಎಚ್ಡಿ ರೇವಣ್ಣ ವಾಸ್ತು ಪಾಠವನ್ನ ಮಾಡಿದ್ದಾರೆ. ಕಾಕು ಯಾರಿಲ್ಲ ಮಾಡಿ